ನಾನೊಬ್ಬ ಒಂದಿನ ಬೆಲೆ ಎಷ್ಟು ಹೇಳಿ? ಎಷ್ಟು ಬಂದ ಒಂದಿನದ ಬೆಲೆ? ಇಲ್ಲ ಸರ್, ಅಂದಾಜು ಮಾಡಿ ಸರ್. ಅಂದಾಜು ಏನು ಮಾಡಲಿ, 1 ಲಕ್ಷ 50 ಲಕ್ಷ ಒಂದು ದಿನದ. ನಾನು ಒಬ್ಬನ ಒಂದು ದಿನದ ಇನ್ಕಮ್ 50 ಲಕ್ಷ. ಯಾರಿಗಾದ್ರೂ ನಾವು ಇನ್ಕಮ್ ಕೇಳ್ಬಿಡೋದ್ರ ಒಂದು ಬಿಟ್ಟು ಕೇಳ್ರಿ ಅಂತಾರೆ ಪ್ರಶ್ನೆನ. ನೀವು ದಿವ್ಸಕ್ಕೆ 50 ಲಕ್ಷ ಅಂತ ಯಾಕೆ ಹೇಳಿ? ಹಾಂ, ಟ್ಯಾಕ್ಸ್ ಕಟ್ತೀನಿ ನಾನು ಯಾಕೆ ಮುಚ್ಚಿಡ್ಲಿ? ನಮ್ಮದು ಬ್ಲ್ಯಾಕ್ ಮನಿ ಇಲ್ಲ. ಪ್ರತಿ 1 ರೂಪಾಯಿಗೂ ಬಿಲ್ ಕೊಡ್ತೀವಿ, ಎಸದಿ ಕೊಡ್ತೀವಿ. ಪಬ್ಲಿಕ್ ಡೊಮೈನಲ್ಲಿ ಸಿಗುತ್ತೆ ನಮ್ಮ ಡೀಟೇಲ್ಸ್ ಎಲ್ಲ, ಅಲ್ಲಿ ನೋಡೋದು ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಓಪನ್ ಇಟ್ ಇಸ್, ಸೀಕ್ರೆಟ್ ಏನಲ್ಲ ಅದು. ಓಕೆ, ಪ್ಯಾನ್ ನಂಬರ್ಸ್ಗೆ ಯಾವ ಬೇಕಾದ್ರೆ ನೋಡ್ಬೋದು. ಇದರಲ್ಲಿ 1 ಪೈಸಾ ಮೋಸದ ದುಡ್ಡಿಲ್ಲ. ಇದರ ಜೊತೆನಲ್ಲಿ ಫ್ರೀಯಾಗಿ ಸುಮಾರು ಜನಕ್ಕೆ ಮಾಡ್ತೀನಿ, ಆಯ್ತಾ? ಸೊ ಇಂಡಿಯಾದಲ್ಲಿ ತುಂಬಾ ಅಪರ್ಚುನಿಟೀಸ್ ಇದೆ ಇವತ್ತು. ಓಕೆ, 150 ಕೋಟಿ ಇಂಡಿಯಾದಲ್ಲಿರೋ ಅಪರ್ಚುನಿಟಿ ಜಗತ್ತಾಗೆಲ್ಲೂ ಇಲ್ಲ. ನಿಷ್ಠೆಯಿಂದ, ನಿಯತ್ತಾಗಿ, ಎಥಿಕ್ಸ್ ಇಟ್ಕೊಂಡು ನ್ಯಾಯಯುತವಾಗಿ ದುಡಿದ್ರೇ ನೀವು ಬಿಲಿಯನರ್ ಆಗ್ಬೋದು. ನಿಮ್ಮ ಜೊತೆ ಅರ್ಧ ದಿನ ಕಳೀತಾ ಇದ್ದೀನಿ ಅಂದರೆ ನನ್ನ ಪ್ರತಿ ಕ್ಷಣನೂ ವ್ಯಾಲ್ಯೂಬಲ್. ಐ ಮೀನ್ ಇಟ್. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸರ್ಜರಿ ಮಾಡೋನು ನಾನು. ಇಡೀ ಪ್ರಪಂಚದಲ್ಲಿ ಒಂದಿದ್ದಲ್ಲಿ ಅತಿ ಹೆಚ್ಚು ಉಪಡಿ ನೋಡೋನು ನಾನು. ರೆಕಾರ್ಡ್ ಇದೆ ನಾನು 6 ಇಯರ್ಸ್ ಕಂಟಿನ್ಯೂಸ್ ಆಗಿ. ಸುಮ್ಮನೆ ಹಂಗೆ ಕೇಳ್ಬಿಡ್ಬೋದಾ? ಹೆಸರು ಹೇಳೋದು ಬೇಡ. ಮುಖ್ಯಮಂತ್ರಿಗಳ ಯಾವ ಮುಖ್ಯಮಂತ್ರಿ ಅಂತ ಕೇಳ್ಬಿಡಿ ಅಷ್ಟೇ. ಮುಖ್ಯಮಂತ್ರಿಗಳ, ಮಂತ್ರಿಗಳ, MP ಗಳ, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ಗಳ, ಸಿನಿಮಾ, ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್, ಕ್ರಿಕೆಟರ್ಸ್, ಮಾಡೆಲ್ಸ್ ಎಲ್ಲ ಈ ಜಾಗದಲ್ಲಿ ಕೂತಿದ್ದಾರೆ. MBBS ಮಾಡ್ತಾ ಇದ್ನ, ನಮ್ಮ ಅಪ್ಪನ ಬರೋ ಸಂಬಳ ಸಾಕಾಗಲ್ಲ. ಇನ್ನೊಂದು ತಂಗಿ ಓದ್ತಾ ಇದ್ಲು. ಅದಕ್ಕೇನು ಮಾಡ್ತಾರೆ ಅವರು ಅಂದರೆ 4:15ವರೆಗೂ ಬಸ್ ಕ್ಲೀನಿಂಗು. 4:15 ಆದಮೇಲೆ ಸೈಕಲ್. ಅವರು ಆ್ಯಕ್ಚುಲಿ ಕುಂಡ್ತಿದ್ರು, ಸೈಕಲ್ ಬಿಟ್ಟರೆ ಏನೇ ಗೊತ್ತಿರಲಿಲ್ಲ. ಆ 2 ಕಡೆ ಬ್ಯಾಗ್ ಸೈಕಲ್ ತುಳ್ಕೊಂಡು ಮನೆಗೆ ಹೋಗಿ ಚಿಪ್ಸ್, ನಿಪ್ಪಿಟ್ಟ, ಮಿಕ್ಸರ್, ಕೋಡ್ಬಳೆ ಇದೆಲ್ಲ ಮನೆಗೆ ಹೋಗಿ ಮಾರಿ ನಮ್ಮನ್ನು ಓದಿಸಿದ್ದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನೋಡ್ರಿ, ಇನ್ನೊಂದು ದಿನ ಲೇಟ್ ಆಗಿದ್ರೆ ಪೂರ್ತಿ ಬೀಜ ಎಲ್ಲ ಹೋಗಿ ಒಂದೇ ಒಂದು ದಿವಸ ಭಾಳ ಜನ ಬರ್ತಿರ್ತಾರೆ. ಬೀಜ ಎಲ್ಲ ಹೊಟ್ಟೋಗಿರ್ತದೆ, ಗ್ಯಾಂಗ್ರೀನ್ ಆಗಿರ್ತದೆ. ಅದನ್ನ ಫಾರಿನರ್ಸ್ ಗ್ಯಾಂಗ್ರೀನ್ ಅಂತ ಕರ್ತಾರೆ. ಅದಕ್ಕೆ ಕುರ ಆದ್ರೆ ಯಾರೇ ನೆಗ್ಲೆಕ್ಟ್ ಮಾಡಬಾರ್ದು. ಕುರ ಆದರೆ ಪ್ರಾಣ ಎಷ್ಟೋ ಜನ ತೊಗೊಂಡ್ಬಿಟ್ಟಿದೆ. ಆಪ್ಸಸ್ ಕುರ ಅಂತ ನೆಗ್ಲೆಕ್ಟ್ ಮಾಡ್ತಾರಲ್ಲ, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನಮ್ಮ ಜೊತೆ 1 ದಿನ ಕಳೆದ್ಬಿಟ್ರೆ ನೀವು ಭಾಳ ಆಶ್ಚರ್ಯದಿಂದ ಹೋಗ್ತೀರಿ. ಏನಪ್ಪ ಇದು ಈ ಲೆವೆಲ್ಗೆಲ್ಲ ಇದೆಯಾ ಮೆಡಿಕಲ್ ಅಂತ. ಈಗ ನಾವು ನೋಡಿದ್ವಲ್ಲ ಡೀಟೇಲ್ ಆಗಿ. ಆಮೇಲೆ ಇಲ್ಲಿ ಗಮನಿಸ್ತಾ ಇದ್ದೆ, ಈ ಚೇರಲ್ಲಿ ಅವ್ರು ಕೂತಿದ್ರು. ಇದೇನು ಸರ್ ವಿಶೇಷವಾಗಿದೆ? ಕೂತ್ಕೊಳ್ಳಿ. ಅಲ್ಲಿ ಪ್ರೆಷರ್ ಹೋಗ್ತದಲ್ಲ, ಗ್ಯಾಪ್ ಬಂದಾಗ ನೋವಾಗಲ್ಲ ಅವ್ರಿಗೆ. ಇದು ನೀವೇ ಐಡಿಯಾ? ನಾನೇ ಡಿಸೈನ್ ಮಾಡಿರೋದು, ಮೈ ಓನ್ ಡಿಸೈನ್. ಇದು ಯಾರು ಹಿಂಗೆ ಮಾಡ್ಬೋದಂತೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಹೌದಾ? ಅದ್ಭುತವಾಗಿದೆ ಸರ್ ಇದು. ಈ ಗ್ಯಾಪ್ಗೆ ಇದು ಫಿಲಪ್ ಆಗ್ಬಿಡುತ್ತಾ? ಹಾಂ, ಪ್ರೆಷರ್ ಹೋಗಲ್ಲ, ಆಗ ನೋವಿರಲ್ಲ. ಅಯ್ಯೋ, ಪ್ರಾಣ ಹೋಗುತ್ತೆ. ಅರ್ಥ ಆತಲ್ಲ? ಅದು ಬಂದು ಎಕ್ಸ್ಪ್ಲೇನ್ ಮಾಡೋದು ಅದ್ರ ಬಗ್ಗೆ. ಈಗ ಹೌದಾ? ಬರ್ತೀನಿ, ಹೇಳ್ತೀನಿ ನಿಮಗೆ. ಓ ಸೂಪರ್. ನಮಸ್ಕಾರ ಅಮ್ಮ. ಹಾ, ನಿಮ್ಮ ಹೆಸರು? ಅದೇ 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 ನಮ್ಮ ನಂದೀಶು. ಎಷ್ಟು ಜನ ಮಕ್ಕಳು ನಿಮಗೆ? ನಾರ್ಮಲ್ ಡೆಲಿವರಿನ ಸಿ ಸೆಕ್ಷನ್? ಫಸ್ಟ್ ನಾರ್ಮಲ್ಲ, 2ನೇ ಸಿ ಸೆಕ್ಷನ್ನ. ಫಸ್ಟ್ ಮಗು ಎಷ್ಟು kg ಹುಟ್ಟಿದಾಗ? 2ನೇ ಮಗು ಎಷ್ಟು kg ಇತ್ತು? ಡೈಲಿ ಮೋಷನ್ ಪಾಸ್ ಮಾಡ್ತೀರಾ? ಆಗ್ತಾ ಇಲ್ಲ. ನಿಮಗೆ ಮೋಷನ್ ಪಾಸ್ ಮಾಡಿದಾಗ ಏನಾದರೂ ಹೊರಗಡೆ ಬಂದು ಒಳಗೆ ಹೋಗುತ್ತಾ? ಕೈಯಲ್ಲಿ ಪುಷ್ ಮಾಡ್ತೀರಾ, ಹಾಗೆ ಹೋಗುತ್ತಾ? ಅವಾಗವಾಗ ಬೇದಿ ಆಗುತ್ತಾ? ಅವಾಗವಾಗ ಹೊಟ್ಟೆ ನೋವಾಗುತ್ತಾ? ಊಟ ಮಾಡಿದಾಗ ಹೊಟ್ಟೆ ಉಬ್ಬಿದಂಗೆ ಆಗುತ್ತಾ? ಇಲ್ಲ. ಹೊಟ್ಟೆ ಅಷ್ಟೆಲ್ಲ ಚೆನ್ನಾಗಾಗುತ್ತಾ? ತೂಕ ಕಡಿಮೆ ಆಗಿದ್ದೀರಾ? ಫಸ್ಟ್ ಮಗು ವಯಸ್ಸೆಷ್ಟು? 19. ಸೆಕೆಂಡ್ ಮಗು ವಯಸ್ಸೆಷ್ಟು? 13. ಇಂಟಲ್ ಹೆಮರಾಯ್ಡ್ಸ್ ಗ್ರೇಟು, ಎಕ್ಸೆಲ್ ಹೆಮರಾಯ್ಡ್ಸು, ರೆಕ್ಟಲ್ ಮ್ಯೂಕೋಸಲ್ ಪ್ರೊಲ್ಯಾಪ್ಸು, ಸಿಸ್ಟೋಸೀಲ್, ಕ್ವಾರಿ, ಇಂಟ್ರಾ ರೆಕ್ಟಲ್ ಇಂಟರ್ಸೆಪ್ಷನ್. ಇದು ಮೋಷನ್ಗೆ ಹೋಗೋ ಜಾಗ. ಇದು ಗರ್ಭಕೋಶ,
ಇದು ಮೂತ್ರಕೋಶ, ಇದು ಪೆಲ್ವಿಕ್ ಫ್ಲೋರ್ ಅಂತ. ಅರ್ಥ ಆಯ್ತಲ್ವಾ? ನಿಮಗೆ 19 ವರ್ಷದಿಂದ ಮಗು ಆಯಿತು. ಹೆಣ್ಮಗುನ ಗಂಡು ಮಗುನ? ಹೆಣ್ಣು. ಮಗು 3.5 kg ಇತ್ತು. ಮಗು 3.5 kg ಇದ್ದಾಗ ಏನಾಯ್ತು? ಗರ್ಭಕೋಶ ದೊಡ್ಡದಾಯ್ತು. ಹಿಂಗೆ ಅರ್ಥ ಆಯ್ತಾ? 3.5 ಅಂದರೆ ಬಿಗ್ ಬೇಬಿ ಅಂತ ಇಂಡಿಯಾದಲ್ಲಿ, ದೊಡ್ಡ ಮಗು ಅಂತ. ಆ ತೂಕಕ್ಕೆ ಇದು ಜಾರ್ಕೊಂಬಂತಿದ್ದು. ಇದನ್ನು ಪೆಲ್ವಿಕ್ ಫ್ಲೋರ್ ಡಿಸೆಂಟ್ ಅಂತ ಕರಿತೀವಿ. ಇದು ಎಲ್ಲ ಹೆಣ್ಮಕ್ಳಲ್ಲೂ ಕಾಮನ್. ನಿಮಗೆ ನಾರ್ಮಲ್ ಡೆಲಿವರಿ ಆಯಿತು. ಎಲ್ಲಾಯ್ತು ನಾರ್ಮಲ್ ಡೆಲಿವರಿ? ದುರ್ಗದ ಯಾವ ಹಾಸ್ಪಿಟ್ಲಲ್ಲಿ? ಹೃದಯ. ಸೊ ದುರ್ಗದಲ್ಲಿ ಡೆಲಿವರಿ ಆದಾಗ ನಿಮಗೆ ಮುಕ್ಕಿ 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 ಅಂತ ಪ್ರೆಷರ್ ಹಾಕ್ಸಿದ್ರು. ಆ ಪ್ರೆಷರ್ ಹಾಕಿದಾಗ ಮೋಷನ್ಗೆ ಹೋಗೋ ಹಿಂಗೆ ಜಾರ್ಕೊಂಬಂತು, ಮೂತ್ರಕೋಶ ಹಿಂಗೆ ಜಾರ್ಕೊಂಬಂತು. ಅರ್ಥ ಆಯ್ತಾ? ಸೆಕೆಂಡ್ ಮಗು ಎಷ್ಟು kg ಇತ್ತು? ಸಿ ಸೆಕ್ಷನ್ ಮಾಡಿದ್ದಾರೆ. ಯಾಕೆ ಸಿ ಸೆಕ್ಷನ್ ಮಾಡಿದ್ರು? ಯಾಕೆ ಸಿ ಸೆಕ್ಷನ್ ಮಾಡಿದ್ರು? ಭಯ ಆಗೋಯ್ತು. ಫಸ್ಟ್ ಮಗುವಲ್ಲಿ ಆ ಕಟ ಕೊಟ್ಟಿದ್ರಲ್ಲ, ಅದನ್ನ ನೆನ್ಸ್ಕೊಂಡ್ಬಿಟ್ಟು ದಯವಿಟ್ಟು ನನಗೆ ಸಿ ಸೆಕ್ಷನ್ ಮಾಡಿ ಅಂತ ಹೇಳಿದ್ರ? ಕರೆಕ್ಟಾ? ನಂಗೆ ಜಾತಕ ಗೊತ್ತಿರೋದು. ಸೊ ಡೆಲಿವರಿ ಆದಮೇಲೆ ನೀವು ಡೈಲಿ ಮೋಷನ್ ಪಾಸ್ ಮಾಡಬೇಕಾಗಿತ್ತು. ಆದರೆ ಮೋಷನ್ ಪಾಸ್ ಮಾಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಹೋಗ್ತಾ ಇಲ್ಲ. ಮೋಷನ್ ಹೋಗಿ ಸ್ಟಕ್ ಆಗುತ್ತೆ. ಕರೆಕ್ಟಾ? ಈ ರೀತಿ ಸ್ಟಕ್ ಆದಾಗ ಹೆಣ್ಮಕ್ಳು ಏನು ಮಾಡ್ತಾರೆ? ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ ಹೋಗೋದು, ಲೆಫ್ಟ್ ಹೋಗೋದು, ಮುಂದೆ ಪ್ರೆಷರ್ ಹಾಕೋದು, ಹಿಂದೆ ಪ್ರೆಷರ್ ಹಾಕೋದು. ಕೆಲವು ಹೆಣ್ಮಕ್ಳು ಬೆರಳು ಹಾಕಿ ತೆಗೆಯೋದು, ಕೆಲವರು ಪೌಡ್ರು, ಸಿರಪ್ಪು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು, ಡಯಟು. ಇವಂತೂ ಲಿಂಗಾಯತರು ನಾನು ತಿನ್ನಂಗಿಲ್ಲ. ಅದಾದ್ರೂ ಸಮಾಧಾನ ಇಲ್ಲ. ಕರೆಕ್ಟಾ? ಎಸ್ ಆರ್ ನೋ? ಅದರಿಂದ ನಿಮಗೆ ಪೈಲ್ಸು ಮತ್ತು ಪ್ರೆಷರ್ ಆಯಿತು. ಕರೆಕ್ಟಾ? ನಿಮ್ಗೆ ಈ ಸಮಸ್ಯೆ ಮೋಷನ್ಗೆ ಹೋಗೋದು 19 ಇಯರ್ಸಿಂದ ಇದೆ. ಹೌದು ಸರ್, ನಮ್ಮ ತಾಲೂಕು ಮುದೋಳ್ ರೀ, ಊರು ಮಳಲಿ ರೀ, ಜಿಲ್ಲಾ ಬಾಗಲಕೋಟೆ ರೀ. ನಾವು ರೀ ಬಿಜಾಪುರಕ್ಕೆ ತೋರಿಸಿದ್ವಿ ರೀ, ಜಮಖಂಡಿಗೆ ಆಪರೇಷನ್ ಅಲ್ಲಿ ಮಾಡಿಸಿದ್ವಿ ರೀ. ಎಲ್ಲಿ ಮಿರಜ್ಗೆ ಹೋದ್ವಿ ರೀ, ಅಲ್ಲಿ ಎಲ್ಲಿ ಕಡಿಮೆ ಮಾಡಿಲ್ಲ ರೀ. ಅಲ್ಲಿ ನಮ್ಮಲ್ಲಿ ಅವ್ರು ಹರಿಗೆರೆಯಿಂದ ಬಂದು ತೋರಿಸಿದ್ರಿ. ತೋರ್ಸೋಣ ಅವ್ರು ನಾವು ಇಂಥಲ್ಲಿ ಹೋಗ್ರಿ, ಅವರ ಬಂದು ನಮಗೆ ತೋರಿಸಿ ಇಲ್ಲಿ ದವಾಖಾನೆ ಪರ್ಚೇಸ್ ಮಾಡಿ ಕೊಟ್ಟಾರ ಸರ್. ನಮ್ಗೆ ಹಿಂಗೆ ಇಲ್ಲಿ ಗೆಜ್ಜಾಕಿ ಸೋರ್ತೈತ್ರಿ, ಅದು ಆಪರೇಷನ್ ಮಾಡಿದ್ರಿ. ಆಪರೇಷನ್ ಮಾಡಿದ್ದು ತೋರ್ಸೋಣ ರೀ. ಅವ್ರು ಅಲ್ಲಿ ಎಲ್ಲಿ ಹೇಳ್ರು ಅದಕ್ಕೆ ಇದನ್ನ ಅಲ್ಲಿರದ ಇಲ್ಲಿ ಸರ್ ಎಲ್ಲ ಪಿಸ್ತೂಲ್ ಇರ್ತಾನ ರೀ, ಪಿಸ್ತೂಲ್ ಇದು ಮಾಡಿ ಆಪರೇಷನ್ ಮಾಡ್ಯಾರ ಸರ್. ಇದನ್ನು ಎಡಿಟ್ ಮಾಡ್ಕೊಳ್ಳಿ ಬೇಕಾದ್ರೆ. ನಿಮಗೆ ನಾನು ಉತ್ತರ ಕೊಡ್ತಾ ಇದ್ರೆ ನಿಮಗೆ ಅರ್ಥ ಆಗಿದೆಯಲ್ವೋ ಅಂತ ನಾನು ಒಂದು ಸೆಕೆಂಡಲ್ಲಿ ಹೇಳ್ತೀನಿ. ಯಾಕೆ ಗೊತ್ತಾ? ನಾನು ಒಳ್ಳೆ ಮೇಸ್ಟ್ರು, ನಾನು ಎಕ್ಸ್ಟ್ರಾರ್ಡಿನರಿ ಟೀಚರು. ನನಗೆ 10 ವರ್ಷ ಸತತವಾಗಿ ಬೆಸ್ಟ್ ಟೀಚರ್ ಅವಾರ್ಡ್ ತೊಗೊಂಡಿದ್ದೀನಿ. ಟೀಚಿಂಗ್ ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ. ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ನಾನು. ನಿಮಗೆ ಅರ್ಥ ಆಗಿದೆಯೋ ಅಲ್ವೋ ಅಂತ ಹಿಂಗೆ ಹೇಳ್ತೀನಿ ನಾನು. ಅದಕ್ಕೆ ಅರ್ಥ ಆಯ್ತಾ ಅರ್ಥ ಆಯ್ತಾ ರಿಪೀಟ್ ಮಾಡಿ ಕೇಳ್ತಾ ಇರೋದು. ದೊಡ್ಡ ಎಕ್ಸಾಮ್ ಆಯ್ತಿದ, ಸುಳ್ಳಲ್ಲ. ಕೇಳಿ ಮನುನ, ಅರ್ಥ ಆಗೋವರೆಗೂ ನನ್ನ ಗೆಸ್ಟ್ಗೆ ಹೋಸ್ಟ್ಗೆ ನಾನು ಬಿಡಲ್ಲ. ಅದ್ಭುತ ಸರ್ ಇದು. ಅಲ್ಲ, ನಾವು ಫುಲ್ ಅಲರ್ಟ್ ಆಗ್ಬಿಡ್ತೀವಿ. ಯಾಕೆ ಗೊತ್ತಾ? ನನ್ನ ಒಂದು ದಿನದ ಕಾಸ್ಟ್ ಎಷ್ಟಿದೆ ಬೆಲೆ? ನಾನೊಬ್ಬ ಒಂದು ದಿನದ ಬೆಲೆ ಎಷ್ಟು ಹೇಳಿ? ಎಷ್ಟು ಬಂದ ಒಂದು ದಿನದ ಬೆಲೆ? ಅಂದಾಜು ಮಾಡಿ ಸರ್. ಅಂದಾಜು ಏನ್ ಮಾಡ್ಲಿ? 1 ಲಕ್ಷ, 50 ಲಕ್ಷ ಒಂದು ದಿನದ. ನಾನು ಒಬ್ಬನ ಒಂದು ದಿನದ ಇನ್ಕಮ್ 50 ಲಕ್ಷ. ನಿಮ್ಮ ಜೊತೆ ಅರ್ಧ ದಿನ ಕಳೀತಾ ಇದ್ದೀನಿ ಅಂದರೆ ನನ್ನ ಪ್ರತಿ ಕ್ಷಣನೂ ವ್ಯಾಲ್ಯೂಬಲ್. ಐ ಮೀನ್ ಇಟ್. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸರ್ಜರಿ ಮಾಡೋನು ನಾನು. ಇಡೀ ಪ್ರಪಂಚದಲ್ಲಿ ಒಂದು ದಿನದಲ್ಲಿ ಅತಿ ಹೆಚ್ಚು ಉಪಡಿ ನೋಡೋನು ನಾನು. ರೆಕಾರ್ಡ್ ಇದೆ ನಾನು 6 ಇಯರ್ಸ್ ಕಂಟಿನ್ಯೂಸ್ ಆಗಿ. ಹೌದಾ? ನನ್ನ ವರ್ಲ್ಡ್ ಸೆಲೆಬ್ರೇಟ್ ಮಾಡುತ್ತೆ. ಈ ಜಾಗದಲ್ಲಿ ನೀವು ಕುಂತಿದ್ದೀರಲ್ಲ, ಯಾರು ಕುಂತಿಲ್ಲ ಅಂತ ಕೇಳಿ ಅಷ್ಟೇ. ಹೌದಾ? ಯಾರು ಕುಂತಿಲ್ಲ ಅಂತ ಕೇಳಿ. ಎಕ್ಸಾಂಪಲ್ ಸರ್ ಹೇಳಂಗಿಲ್ಲ ನಾವು, ಯಾಕಂದ್ರೆ ಇದು ಕಾನ್ಫಿಡೆನ್ಷಿಯಲ್. ಈ ಒಂದು ದರಿದ್ರ ಇದೆಯಲ್ಲ, ಇದು ಗುದ್ದಬಾರ್ದು. ಹಾಟ್ ಆದ್ರೆ ಹೇಳ್ತಾರೆ, ಇದಕ್ಕೆ ಹೇಳಂಗಿಲ್ಲ ಜನ. ಸುಮ್ಮನೆ ಹಂಗೆ ಕೇಳ್ಬಿಡುವಾಗ ಹೆಸರು ಹೇಳದ್ ಬೇಡ. ಮುಖ್ಯಮಂತ್ರಿಗಳ ಯಾವ ಮುಖ್ಯಮಂತ್ರಿ ಅಂತ ಕೇಳ್ಬಿಡಿ ಅಷ್ಟೇ. ಮುಖ್ಯಮಂತ್ರಿಗಳ, ಮಂತ್ರಿಗಳ, MP ಗಳ, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸ್ಟಾರ್, ಸಿನಿಮಾ, ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್, ಕ್ರಿಕೆಟರ್ಸ್, ಮಾಡೆಲ್ಸ್ ಎಲ್ಲ ಈ ಜಾಗದಲ್ಲಿ ಕೂತಿದ್ದಾರೆ. ಅಯ್ಯಯ್ಯಪ್ಪ, ಎಲ್ಲಾರು ಕೇಳಿ ಅವ್ರನ್ನ.
ಬಾಂಬೆ ಕರ್ಸ್ಕೊಂಡು ಡೆಲ್ಲಿ ಕರ್ಸ್ಕೊಂಡು ನನ್ನ ಕೈಲಿ ಆಪರೇಷನ್ ಮಾಡಿಸ್ಕೊತಾರೆ. ಹೌದಾ? ಅಂದ್ರೆ ಹೆಂಗ್ ಬರ್ತಾರೆ ಸರ್? ಒಳಗಿಂದ ಯಾರಿಗೂ ಗೊತ್ತಾಗದಂಗೆ ಬರ್ತಾರಾ? ಯಾವಾಗ ಟೈಮ್ ಬ್ಯಾಕ್ ಡೋರ್ ಇದೆ ಇಲ್ಲಿ. ಇದಕ್ಕೆ ಬ್ಯಾಕ್ ಡೋರ್ ಬೇರೆ ಇದೆಯಾ? ಇಲ್ಲಿ ಕೂತ್ಕೊಂಡ್ರೆ ಯಾರು ಗೊತ್ತಾಗಲ್ಲ. ನೀವ್ ಹೇಳ್ದಲ್ಲ ಆಗ್ಲೇನೆ, ಹಾಸ್ಪಿಟಲ್ ಎಲ್ಲಿ ಬಂದ್ರು ಗೊತ್ತಾಗಲ್ಲ ಅಂತ. ಹೌದು. ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಗೊತ್ತಾಗಿಲ್ಲ. ಓ, ಇದಕ್ಕೆ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ಬಿಡ್ತಾರೆ, ಎಲ್ಲ ಇಲ್ಲಿ ನಡೆದೋಗ್ಬಿಡುತ್ತೆ. ಬ್ಯಾಕ್ ಸಮಸ್ಯೆಗೆ ಬ್ಯಾಕ್ ಇಂದ ಬರ್ತಾರೆ, ಬ್ಯಾಕ್ ಇಂದ ಹೋಗ್ತಾರೆ. ಅರ್ಥದಲ್ರೇ? ಬ್ಯಾಕ್ ಸಮಸ್ಯೆಗೆ ಬ್ಯಾಕ್ ಇಂದ ಬರ್ತಾರೆ, ಬ್ಯಾಕ್ ಇಂದ ಹೋಗ್ತಾರೆ. ಇದು ಅದ್ಭುತ ಸರ್. ಬ್ಯಾಕ್ ಗೇಟ್. ಓಕೆ. ಬ್ಯಾಕ್ ಗೇಟ್ ಇಂದ ಬರ್ತಾರೆ. ಓ, ಹಂಗೆ. ವಿಧಾನಸೌಧ ಬ್ಯಾಕ್ ಗೇಟ್ ಅಂತಾರಲ್ಲ, ರಾಜಭವನ್ ಬ್ಯಾಕ್ ಗೇಟ್ ಅಂತಾರಲ್ಲ, ಹಂಗೆ. ಹೇಳ್ರಿ. ಸೊ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀರಿ ಸರ್? ನನ್ನ ಇಡೀ ಸಂಸ್ಥೆಗಳಲ್ಲಿ ಇದು HSR ಎಲ್ಲ ಸೇರಿ, ಮಂಡ್ಯ ಎಲ್ಲ ಸೇರಿಬಿಟ್ಟು ಒಂದು 700 ಮಂದಿ ಕೆಲಸ ಮಾಡ್ತಾರೆ. 700 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ ಈಗ? ನನ್ನ ಜೀವನದಲ್ಲಿ 10,000 ಜನ ಕೊಡಬೇಕು ಅಂತ ಕೊಡ್ತೀನಿ ನೆಕ್ಸ್ಟ್ 10 ವರ್ಷದಲ್ಲಿ. ಅಂದ್ರೆ ಇದು ಬೇರೆ ಬೇರೆ ವಿಭಾಗನ ಅಥವಾ ಬರೀ ಹಾಸ್ಪಿಟಲ್? ಬರೀ ಗ್ಯಾಸ್ಟ್ರೋಎಂಟ್ರಾಲಜಿ ಮಾತ್ರ. ನಾವು ಬರೀ ಹಾಸ್ಪಿಟಲ್ಸ್ ಮಾತ್ರ. ನಮಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲ, ಮೈನಿಂಗ್ ಬಿಸ್ನೆಸ್ ಇಲ್ಲ, ರೆಸ್ಟೋರೆಂಟ್ ಬಿಸ್ನೆಸ್ ಇಲ್ಲ, ಲಿಕ್ಕರ್ ಬಿಸ್ನೆಸ್ ಇಲ್ಲ, ಯಾವುದೂ ಇಲ್ಲ. ಬರೀ ಹಾಸ್ಪಿಟಲ್. ಮಂಡ್ಯದಲ್ಲಿ 2 ಹಾಸ್ಪಿಟಲ್ ಇದೆ, ಮಂಡ್ಯದಲ್ಲಿ ನರ್ಸಿಂಗ್ ಸ್ಕೂಲ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ. ಬಡವ್ರ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ ಅಲ್ಲಿ. HSR ಒಂದು ಆಸ್ಪತ್ರೆ ಇದೆ, ಇಲ್ಲೊಂದು ಆಸ್ಪತ್ರೆ ಇದೆ, ಬೆಂಗಳೂರು ಸಿಟಿ 10 ಕ್ಲಿನಿಕ್ ಅದಾವ. ನೆಕ್ಸ್ಟ್ ಹುಬ್ಳ್ಯಾಗ ಮಾಡ್ತಾ ಇದೀವಿ, ಶಿವಮೊಗ್ಗದಾಗ ಮಾಡ್ತಾ ಇದೀವಿ. ಇಷ್ಟಿದೆಯಾ? ಯಾರಿಗಾದ್ರೂ ನಾವು ಇನ್ಕಮ್ ಕೇಳ್ಬಿಡೋದ್ರ ಒಂದು ಬಿಟ್ಟು ಕೇಳ್ರಿ ಅಂತಾರೆ ಪ್ರಶ್ನೆನ. ನೀವು ದಿವ್ಸಕ್ಕೆ 50 ಲಕ್ಷ ಅಂತ ಯಾಕೆ ಹೇಳಿ? ಟ್ಯಾಕ್ಸ್ ಕಟ್ತೀನಿ ನಾನು ಯಾಕೆ ಮುಚ್ಚಿಡ್ಲಿ? ನಮ್ಮದು ಬ್ಲ್ಯಾಕ್ ಮನಿ ಇಲ್ಲ. ಪ್ರತಿ 1 ರೂಪಾಯಿಗೂ ಬಿಲ್ ಕೊಡ್ತೀವಿ, ರಸೀದಿ ಕೊಡ್ತೀವಿ. ಪಬ್ಲಿಕ್ ಡೊಮೈನಲ್ಲಿ ಸಿಗುತ್ತೆ ನಮ್ಮ ಡೀಟೇಲ್ಸ್ ಎಲ್ಲ, ಅಲ್ಲಿ ನೋಡೋದು ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಓಪನ್ ಇಟ್ ಇಸ್, ಸೀಕ್ರೆಟ್ ಏನಲ್ಲ ಅದು. ಓಕೆ. ಪ್ಯಾನ್ ನಂಬರ್ಸ್ಗೆ ಯಾವ ಬೇಕಾದ್ರೆ ನೋಡ್ಬೋದು. ಅಂದ್ರೆ ನೋಡ್ರಿ, ನೀವು ನಿಯತ್ತಾಗಿ ದುಡಿದ್ರೇನೆ ಇಷ್ಟು ನಾನು ದುಡಿತಿದ್ದೀನಯಾ ಮಾರಿದ್ರ ಅಂತ ಹೇಳ್ತಿದ್ದೀರಿ. ಅಂದ್ರೆ ಎಲ್ಲದಕ್ಕೂ ಅವಕಾಶಗಳಿದೆ. ಇದರಲ್ಲಿ 1 ಪೈಸಾ ಮೋಸದ ದುಡ್ಡು ಇಲ್ಲ. ಇದರ ಜೊತೆನಲ್ಲಿ ಫ್ರೀಯಾಗಿ ಸುಮಾರು ಜನಕ್ಕೆ ಮಾಡ್ತೀನಿ. ಆಯ್ತಾ? ಸೊ ಇಂಡಿಯಾದಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ ಇವತ್ತು. ಓಕೆ. 150 ಕೋಟಿ ಇಂಡಿಯಾದಲ್ಲಿ ಆಪರ್ಚುನಿಟಿ ಜಗತ್ತಾಗೆಲ್ಲೂ ಇಲ್ಲ. ನಿಷ್ಠೆಯಿಂದ, ನಿಯತ್ತಾಗಿ, ಎಥಿಕ್ಸ್ ಇಟ್ಕೊಂಡು ನ್ಯಾಯಯುತವಾಗಿ ದುಡಿದ್ರೇನೆ ನೀವು ಬಿಲಿಯನರ್ ಆಗ್ಬೋದು. ಸರ್, ಸ್ವಲ್ಪ ಇದನ್ನ ಹಿಂಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ನನಗೊಂಚೂರು ಅರ್ಥ ಆಗಿ ಕೇಳ್ತಾ ಇದ್ದೀನಿ. ಇದು ನನ್ನ ಪಾಠಕ್ಕೆ, ನಮ್ಮ ಮನೆ ಪಾಠಕ್ಕೆ. ಸರ್, ಹೇಗಿತ್ತು ನಿಮ್ಮ ಬಾಲ್ಯಕ್ಕೆ ಹೋಗೋದ್ರೆ? ನಿಮ್ಮ ಮೂಲ ಊರು ಯಾವುದು? ಅಲ್ಲಿಂದ ಶುರು ಮಾಡೋದಾದ್ರೆ? ಸಾಹೇಬ್ರೆ, ನಮ್ಮದು ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು, ಚಲ್ದಿಗಾನಹಳ್ಳಿ ಅಂತ ಒಂದು ಗ್ರಾಮ. ನಮ್ಮದು ಗ್ರಾಮದಲ್ಲಿ ನಮ್ಮ ಮನೆ ಗೌಡ್ರಾದ ಸ್ವಲ್ಪ ಬಡತನ ನಮ್ಮ ಮನೆಯಲ್ಲಿ. ಸೊ ನಮ್ಮ ತಂದೆ ಕೊನೆಯವರು, ಮೂರು ಮಕ್ಕಳು ಕೊನೆಯವರು. ಅವ್ರಿಗೆ ಒಂದು ಕಾಲು ಪೋಲಿಯೋ, ಕುಂಠಿತ ಆದರು. ಸೊ ಏನಪ್ಪ ಮಾಡೋದು ಜೀವನ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು ಮರಳು ಲಾರಿ ಬರುತ್ತಂತೆ. ಆ ಮರಳು ಲಾರಿಯಲ್ಲಿ ಕೂತ್ಕೊಂಡು 4 ಆಣೆ ತಂದ ಜೋಬಲ್ಲಿ ಇಲ್ಲಿ ಅಲ್ಸೂರ್ ಹತ್ರ ಎಳೆದ್ಬಿಟ್ಟು ಅಲ್ಸೂರಿಂದ ನಡ್ಕೊಂಡು ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಏನು ಓದಿದ್ಯಾ ಅಂತ ಕೇಳ್ತಾರೆ. ಏನಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಏನಪ್ಪ ಕೆಲಸ ಕೊಡೋದು ನಿನಗೆ? ನೀನು ನೋಡಿದ್ರೆ ಇದು ಗೌಡ್ರಿಗೆ ಏನು ಕೆಲಸ ಕೊಡೋದು? ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿದ್ರೆ. ಬಸ್ ಕ್ಲೀನ್ ಮಾಡ್ತೀನಿ ಅಂತ ಕೇಳಿದ್ದಾರೆ. ಆಯ್ತು ಸ್ವಾಮಿ ಮಾಡ್ತೀನಿ ಅಂತ. ಸೊ ಬಸ್ ಕ್ಲೀನಿಂಗ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು. ಅವಾಗ ಅವ್ರಿಗೆ ಮದುವೆ ಆಗಿತ್ತಾ ಅಥವಾ ಏಜ್ ಎಷ್ಟು? ಅವ್ರಿಗೇನು ಮದುವೆ ಇರಲಿಲ್ಲ. ಹೆಸರೇನು ಸರ್ ಅವ್ರು? ಮುನಿ ಕೃಷ್ಣಪ್ಪ ಅಂತ, ಮುನಿಕೃಷ್ಣ ಅಂತ. ಓಕೆ. ಆಯ್ತಾ? ಪಾಪ ಭಾಳ ಕಷ್ಟಪಟ್ಬಿಟ್ಟೆ ಜೀವನದಲ್ಲಿ. ಭಾಳ ಕಷ್ಟ ಅಂದರೆ ಓಕೆ. ಆಮೇಲೆ ಏನಾಯಿತು, ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರಲ್ವಾ, ಈ ನಮ್ಮ ತಾತ ಇದ್ದಾರೆ, ಅವ್ರ ಹೆಸರು ನಂಜೇಗೌಡ ಅಂತ, ಪಟೇಲ್ ನಂಜೇಗೌಡ ಅಂತ, ನಮ್ಮ ತಾಯಿಯ ತಂದೆ ಹೆಸರು. ಅವ್ರಿಗೇನು ಈ ನಮ್ಮ ತಾಯಿ 6 years ಇದ್ದಾಗ ಅವ್ರ ಅಜ್ಜಿ ಸೋತೋಗ್ಬಿಟ್ಟು ಅವ್ರ ತಾಯಿ ತೀರ್ಕೋತಾರೆ ಚಿಕ್ಕ ಮಗು ಇದ್ದಾಗ. ಅದು 6ನೇ ಕ್ಲಾಸ್ಗೆ ನಮ್ಮಮ್ಮ, 6 ವರ್ಷಕ್ಕೆ ನಮ್ಮಮ್ಮ ಕೆಲಸ ಸ್ಟಾರ್ಟ್ ಆಗೋಯ್ತು. ಆಟ ಆಡೋ ವಯಸ್ಸಲ್ಲಿ ಇವ್ರಿಗೆ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಯಾಕಂದ್ರೆ ಎಲ್ಲ ಗಂಡು ಮಕ್ಕಳು, 3 ಜನ ದೊಡ್ಡವರು, 3 ಜನ ಚಿಕ್ಕವರು. ಈಕೆ ಅಡುಗೆ ಮನೆಗೆ ಹೋದ್ಲು. ನಮ್ಮ ತಾತನಿಗೇನು ಆತ ಓದಿದ್ರು, ಎಲ್ಲಿ ಓದಿದ್ರು ಗೊತ್ತಿಲ್ಲ. ನನ್ನ ಮಗಳನ್ನ ಕೆಲಸದಲ್ಲಿ ಇರೋನಿಗೆ ನಾನು ಕೊಡಬೇಕು ಅಂತ ಬೆಂಗಳೂರಲ್ಲಿ ಕೆಲಸದಲ್ಲಿದ್ರು, ಕೊಡ್ಬಿಟ್ರು. ಏನ್ ಕೆಲಸ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ನಿಮ್ಗೆ ಬರ್ತಾ ಇದ್ದ? ಏನ್ ಕೆಲಸ ಅಂತ ಗೊತ್ತಾಗಿಲ್ಲ.
ಹಾ, ಇಲ್ಲಿ ಬೆಂಗಳೂರ ಕೆಲ್ಸದಾಗಿದ್ರು. ಏನ್ ಕೆಲ್ಸ ಅಂತ ಗೊತ್ತಿಲ್ಲ ಅವ್ರಿಗೆ. ಓಕೆ. ಎಷ್ಟೋ ದಿನ ನಮಗೂ ಗೊತ್ತಿಲ್ಲ ನಮ್ಮಪ್ಪ ಬಸ್ ಕ್ಲೀನರು ಅಂತ. ಹ್ಮ್. ಆಮೇಲೆ ಒಂದಿನ ಗೊತ್ತಾಯ್ತು ಈತ ಬಸ್ ಕ್ಲೀನಿಂಗ್ ಕೆಲಸ ಮಾಡುತ್ತೆ ನಮಗೆಲ್ಲ. ಹೆಂಗ್ ಗೊತ್ತಾಯ್ತು ಅಂದ್ರೆ ಅವ್ರ ಬಾಸ್ಗಳೆಲ್ಲ ನಮ್ಮ ಹುಡುಗರು ಕ್ಲಾಸ್ಮೇಟ್ಸ್ ಇದ್ರು. ಅವರು ಫುಲ್ಲು ಇದು ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ತಂದೆಯವ್ರಿಗೆ ಬಹಳ ಒಂಥರ ಮುಗ್ಧ, ಅವಿದ್ಯಾವಂತ, ಕುಡ್ದಿಲ್ಲ, ಸಿಗರೇಟ್ ಸೇದಿಲ್ಲ, ಒಂದು ಟ್ರಿಪ್ಪಿಗೆ ಹೋಗಿಲ್ಲ, ಒಂದು ರೂಮಲ್ಲಿ ಇರ್ತಾರೆ. ರೂಮಲ್ಲೆಲ್ಲ ನಮ್ಮಪ್ಪನ ಕಿಂಡಲ್ ಮಾಡೋದು. ಮುಗ್ಧ. ಈತ ಕಸ ಗುಡಿಸ್ಬೇಕು, ಈತ ಅಡುಗೆ ಮಾಡಬೇಕು, ಅವರೆಲ್ಲ ಮಜಾ ಮಾಡಿ ಬರ್ಬೇಕು. ಇದನ್ನ ಒಂದು ಕೆಟ್ಟ ನಿಕ್ನೇಮ್ ಇಟ್ಟಿರ್ತಾರೆ ನಮ್ಮಪ್ಪಗೆ. ಈ ಮುಸೂರಿ ಕೃಷ್ಣಮೂರ್ತಿ ಗೊತ್ತಾ, ಹಳೆ ಕನ್ನಡ ಸಿನಿಮಾದಲ್ಲಿ ನಮ್ಮಪ್ಪನ ಮುಸೂರಿ ಅಂತ ಕಾಮಿಡಿ ಅಂತರ ನೋಡ್ತಾ ಇರ್ತಾರೆ ನಮ್ಮಪ್ಪನ. ಗೊತ್ತಾಯ್ತಲ್ವಾ? ಸೊ ಭಾಳ ಕಷ್ಟ ಆಯಿತು ಬಾಲ್ಯ. ನಾನು ಕ್ಲಾಸಲ್ಲಿ ಯಾವಾಗಲೂ ರ್ಯಾಂಕ್ ಬರ್ತಾ ಇದ್ದೆ. ಬರ್ತಾ 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 ರ್ಯಾಂಕ್ ಬರ್ತಾ ಇದ್ದೆ. ಅಂದ್ರೂ ಯಾರು ಗೌರವ ಕೊಡ್ತಿಲ್ಲ. ನಾನು ಯಾವತ್ತು MBBS ಸೀಟ್ ತಗೊಳ್ತೀನೋ ಅವತ್ತು ನನ್ನ ತಂದೆಗೆ ಅವರ ಫ್ಯಾಕ್ಟ್ರಿನಲ್ಲಿ ಒಬ್ಬ ಬಸ್ ಕ್ಲೀನರ್ ಮಗ ಇವನು MBBS ಸೀಟು BMCಲಿ ತಗೊಂಡ ಅಂತ ಅವತ್ತು ಗೌರವ ಕೊಡ್ತಾರೆ. ಅಷ್ಟು ವರ್ಷ ಬಸ್ ಕ್ಲೀನ್ ಮಾಡಿಕೊಂಡೇ ಅವರು ಜೀವನ ಮಾಡಿದ್ದು. ಹೌದು, ನಾನು MBBS ಸೀಟ್ ಸಿಕ್ಕಿದಾಗ ಬಸ್ ಕ್ಲೀನ್ ಮಾಡ್ತಾಯಿದ್ರು. ಸೊ ತಂದೆ ತಾಯಿಗೆ ಗೌರವ ಸಿಗೋದು ಮಕ್ಕಳ ಸಕ್ಸಸ್ಸಿಂದ. ಓಕೆ. ಓಹೋ. ಹಾಂ. ನಿಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ಸರ್? ನಮ್ಮ ತಾಯಿ ಅವರು ಅವಿದ್ಯಾವಂತೆ, ಕಡ್ಡಿ ಪುಡಿ ಆಗ್ತದವರು. ಹಳ್ಳಿಯಿಂದ ಬೆಂಗಳೂರು ನಗರಕ್ಕೆ ಬರ್ತಾರೆ. ಶಾಕ್ ಅವ್ರಿಗೆ, ಏನಪ್ಪ ಸಿಟಿ, ಜೀವನ ಮಾಡೋದು ಕಷ್ಟ, ನಮಗೆ ಸಂಬಳ ಇಷ್ಟು ತರ್ತಾರೆ, ಹಿಂಗೆ ಜೀವನ ಮಾಡೋದು ಅಂತ ಭಾಳ ಕಷ್ಟದಲ್ಲಿ ನಮ್ಮ ತಾಯಿ ಪೈಸಾ ಕೂಡಿಟ್ಟು ನಮ್ಮ 3 ಜನ, ನಾನೊಬ್ಬ, ಇಬ್ಬರು ತಂಗಿದಿರು, 3 ಜನನ ನಮ್ಮ ತಾಯಿ ಚೆನ್ನಾಗಿ ಓದಿಸಿದ್ರು. ಅದ್ರ ಜೊತೆಯಲ್ಲಿ ನನ್ನ ಕ್ಲಾಸ್ಮೇಟ್ಸ್ 4 ಜನ ನಮ್ಮ ಮನೇಲಿರೋರು. ನಮ್ಗೆ ಅಷ್ಟು ಬರ್ತಾನೆ ಇದ್ರು 4 ಜನಕ್ಕೆ ಊಟ ಹಾಕೋರು ನಮ್ಮಮ್ಮ. ಸೊ ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಅವರಿಗೆ 2000 ಇದು ಹೇಳಿದ್ದೀನಿ ನಿಮಗೆ, ಕ್ಯಾನ್ಸರ್ ಆಗುತ್ತೆ ಕಡ್ಡಿ ಪುಡಿಯಿಂದ, ದೊಡ್ಡ ಮೇಜರ್ ಆಪರೇಷನ್ ಆಗುತ್ತೆ. ಈಗಲೇ 79 ವರ್ಷ. ನನಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಕಳಿಸ್ತಾರೆ ಹಾಸ್ಪಿಟ್ಲಿಗೆ. ಓಕೆ, ಆಯ್ತಾ? ಸೊ MBBS ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಹೋಗ್ತೀನಿ. ನನ್ನ ಹಿಂದೆ ಇರ್ತಾಳೆ ತಂಗಿ. ನಮ್ಮ ತಂದೆ ಕಷ್ಟ ಏನು ವಿದ್ಯಾಭ್ಯಾಸ ಕೊಡೋಕ್ಕೆ. ಅವ್ರೇನು ಮಾಡ್ತಾರೆ, ಒಂದು ಮದುವೆ ಫಿಕ್ಸ್ ಮಾಡಿಬಿಡ್ತಾರೆ. ಹಳ್ಳಿಲಿ ರೈತನ ಮದುವೆ ಫಿಕ್ಸ್ ಮಾಡ್ಬಿಡ್ತಾರೆ ನಮ್ಮ ತಂಗಿಗೆ. ಅರ್ಥ ಆಯ್ತಲ್ವಾ? ಆವಾಗ ನಾನು 18 ವರ್ಷ ಚಿಕ್ಕ ಹುಡುಗ. ಆವಾಗಲೇ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ಯಾಕೆ ಅವಳಿಗೆ ಲಗ್ನ ಮಾಡ್ತಿದ್ದಿ ಅಂತ ಹೇಳ್ರಿ ಅಂತ. ಯಾಕೆ ಮಾಡ್ತೀನಿ ಲಗ್ನ ಅವಳಿಗೆ, ಚಿಕ್ಕ ವಯಸ್ಸದನ್ನ ಓದ್ತಾರೆ ಹುಡುಗಿ ಅಂತ ಗಲಾಟೆ ಮಾಡ್ತೀನಿ ಅಂತ. 1 ವಾರ ನಾನು ಕಾಲೇಜ್ಗೆ ಹೋಗಿ ನಿಲ್ಸೀನಿ, ಮೆಡಿಕಲ್ ಕಾಲೇಜ್ಗೆ. ಎದಕ್ಕಂದ್ರೆ ಕ್ಯಾನ್ಸಲ್ ಮಾಡೋ ಮದುವೆ ಅಂತ. ನನ್ನ ಕೈಲಿ ಓದೋಕ್ಕೆ ಶಕ್ತಿ ಇಲ್ಲಪ್ಪ ಅಂತ ಹೇಳಿದ್ರೆ, ನನ್ನ ಮಾತ್ರ ಓದೋಕ್ಕೆ ಶಕ್ತಿ ಇದೆಯಾ, ಅವ್ರಿಗೆ ಮಾತ್ರ ಓದೋಕ್ಕೆ ಶಕ್ತಿ ಇಲ್ವಾ? ಅಂದ್ರೆ ಮಗ ಓದು ಬಿಡ್ಲಿ ಗಂಡು ಮಗ, ಹೆಣ್ಮಕ್ಳು ವಿದ್ಯೆ ಇದ್ರೂ ಪರವಾಗಿಲ್ಲ ಅಂತ. ಇವತ್ತಿಗೂ ಹಂಗೆ ಇದೆ ಪದ್ಧತಿ. ಸಮಾಜದಲ್ಲಿ ಇವತ್ತಿಗೂ ಸಹ ತಾರತಮ್ಯ ಇದೆ, ಡಿಸ್ಕ್ರಿಮಿನೇಷನ್ ಇದೆ. ಅರ್ಥ ಆಯ್ತಲ್ವಾ? ಆಮೇಲೆ ಗಲಾಟೆ ಮಾಡಿ ಕ್ಯಾನ್ಸಲ್ ಮಾಡಿ ನಮ್ಮ ತಂದೆ ಕೆಲಸ ಕೊಟ್ಟಿರಲ್ಲ, ಬಸ್ ಕ್ಲೀನಿಂಗ್ ಕೆಲಸ. ಅದೇ ವ್ಯಕ್ತಿ BIT ಕಾಲೇಜಲ್ಲಿ ಒಕ್ಕಲಿಗರ ಸಂಘದಲ್ಲಿ ಚೇರ್ಮನ್ ಆಗಿರ್ತಾರೆ. ಹನುಮಾನ್ ಅಂತ IAS ಆಫೀಸರು. ಈಗಿಲ್ಲ ಅವರು ನಮ್ಮ ಭಾಗದ ದೇವರು. ನಮ್ಮ ತಂಗಿಗೆ ಒಂದು BE ಸೀಟ್ ಕೊಡ್ತಾರೆ ಅವತ್ತು. ಆಮೇಲೆ ಆಕೆ BE ಮಾಡ್ತಾಳೆ, MTech ಮಾಡ್ತಾಳೆ, ಅಮೆರಿಕ ಹೋಗಿ ದೊಡ್ಡ ಪೊಸಿಷನ್ ಇದೆ ಅಮೆರಿಕಾದಲ್ಲಿ ಇವತ್ತು. ಅಂದರೆ ಅವತ್ತು ನಾನು ಗಲಾಟೆ ಮಾಡಿ ಪ್ರೊಟೆಸ್ಟ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡಿದೆ, ಆಕೆ ಲಗ್ನ ಆಗಿದ್ದಿದ್ರೆ ಹಳ್ಳಿಲಿ ಹೋಗಿ ಇವತ್ತು ಇರ್ತಿದ್ಲ. ಅಂದರೆ ನನಗೆ ಚಿಕ್ಕ ವಯಸ್ಸಿನಲ್ಲೇ ನನಗೆ ಜವಾಬ್ದಾರಿ ಬಂತು ಏನು ಅಂತ. ಸೊ ಅವ್ರು BE ಸೇರಿಬಿಟ್ರ, MBBS ಮಾಡ್ತಾ ಇದ್ನ. ನಮ್ಮ ಅಪ್ಪನ ಬರೋ ಸಂಬಳ ಸಾಕಾಗಲ್ಲ, ಇನ್ನೊಂದು ತಂಗಿ ಓದ್ತಾ ಇದ್ಲು. ಅದಕ್ಕೇನು ಮಾಡ್ತಾರೆ ಅವರು ಅಂದರೆ 4:15ವರೆಗೂ ಬಸ್ ಕ್ಲೀನಿಂಗು. 4:15 ಆದಮೇಲೆ ಸೈಕಲ್, ಅವರು ಆ್ಯಕ್ಚುಲಿ ಕುಂಡ್ತಿದ್ರು, ಸೈಕಲ್ ಬಿಟ್ಟರೆ ಇನ್ನೇ ಗೊತ್ತಿರಲಿಲ್ಲ. ಆ 2 ಕಡೆ ಬ್ಯಾಗ್ ಸೈಕಲ್ ತುಳ್ಕೊಂಡು ಮನೆಗೆ ಹೋಗಿ ಚಿಪ್ಸ, ನಿಪ್ಪಿಟ್ಟ, ಮಿಕ್ಸರ್, ಕೋಡ್ಬಳೆ ಇದೆಲ್ಲ ಮನೆಗೆ ಹೋಗಿ ಮಾರಿ ನಮ್ಮನ್ನು ಓದಿಸಿದ್ದು. ಅವಿದ್ಯಾವಂತ ಬಸ್ ಕ್ಲೀನರ್, ಕಾಲ್ ಹ್ಯಾಂಡಿಕ್ಯಾಪ್. ಸೊ ಹಾಗಾಗಿ ಭಾಳ ಕಷ್ಟಪಟ್ಟು ಅವರು ನಮ್ಮನ್ನು ಈ ಸ್ಟೇಜ್ಗೆ ತೊಗೊಂಡ್ರು. ಇನ್ನೂ ತುಂಬ ಇದೆ. ಇನ್ನು 10 ವರ್ಷದೊಂದು ದೊಡ್ಡ ಕ್ರಾಂತಿ ಮಾಡೇ ಮಾಡ್ತೀವಿ. ಒಂದು 700 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಾನು.
ಮೇಡಮ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮಿಸಸ್ ಬಗ್ಗೆ ಅವ್ರ ಮದುವೆ ಆಯ್ತು ಅಂತ ಹೇಳಿದ್ರಿ, ಇನ್ನು ಅವುಗಳು ನೀವು ಇನ್ನೂ ಸ್ಟ್ರಗಲ್ ಕಾಲ, ಮೇಡಮ್ ಹೇಗೆ ಪ್ರವೇಶ ಮಾಡಿದ್ರು ನಿಮ್ಮ ಜೀವನದಲ್ಲಿ? ಸ್ಟ್ರಗಲ್ ಕಾಲನ ಮದುವೆ ಆಯ್ತಾ, ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ದುಡ್ಡಿಲ್ಲ, ಅಪ್ಪ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಇನ್ಕಮ್ ಇಲ್ಲ, ಇನ್ನೂ ಓದ್ತಾ ಇದ್ದೆ ನಾನು MS. ಒಂದಿನ ಯಾವುದು ಮಿಸಸ್ಗೆ ಮಾತ್ರ ಬೇಕಾಯಿತು, ಅಲ್ಲಿ ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಹೋಗಿ ತೆಗಿತೀನಿ, 5 ರೂಪಾಯಿ ಇದೆ, ಮಾತ್ರೆ ತೊಗೊಳಗೂ ದುಡ್ಡು ಇರಲಿಲ್ಲ. ಸೊ ಈ ಆರ್ಥಿಕವಾಗಿ ಸಬಲರಾಗಿರಲಿಲ್ಲ, ಆರ್ಥಿಕವಾಗಿ ಶಕ್ತಿ ಇರಲಿಲ್ಲ, ಯಾವ ಸಪೋರ್ಟು ಇರಲಿಲ್ಲ, ಮದುವೆ ಆಗ್ಬಿಟ್ಟೆ. ಸೊ ಯಾರೇ ಇದನ್ನು ನೋಡ್ತಾರವರು ಫೈನಾನ್ಷಿಯಲಿ ಸೌಂಡಾಗಿ ಇಲ್ಲದೆ ಹೋದರೆ ದಯವಿಟ್ಟು ಮದುವೆ ಆಗಬೇಡಿ. ಓಕೆ, ಇಲ್ಲದೆ ಹೋದರೆ ನರಕ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ? ಸೊ ಅವರು ಮಂತ್ರಿ ಮಗಳಿರ್ತಾರೆ, SD ಜಯರಾಮ್ ಅಂತ, ಅವ್ರ ತಾಯಿ ಬೈ ಎಲೆಕ್ಷನಲ್ಲಿ MLA ಇರ್ತಾರೆ. ಆ ಮಂತ್ರಿ ಅವರು ಏನೂ ಇರಲಿಲ್ಲ, ಕೇರ್ ಆಫ್ ಫುಟ್ಪಾತ್, 1 ರೂಪಾಯಿ ಮುಟ್ಟಿರಲಿಲ್ಲ ಲೈಫಲ್ಲಿ ಅವರು. ಅಟ್ಲೀಸ್ಟ್ ನಮ್ಮ ತಂದೆ ಒಂದು ಸಣ್ಣ ಮನೆ ಕಟ್ಟಿದ್ರು, ಇಷ್ಟೇ ಚಿಕ್ಕದು, ಪಾಪ ಅದು ಇರಲಿಲ್ಲ ಅವ್ರಿಗೆ, ಮಂತ್ರಿಗೆ. ಅವ್ರು ಸತ್ತಾಗ ಮಗ ಒಂದು ಕಡೆ, ನನ್ನ ಹೆಂಡತಿ ಒಂದು ಕಡೆ, ಅವ್ರ ಮಿಸಸ್ ಒಂದು ಕಡೆ, ಬೇರೆ ಬೇರೆ ಮನೆ ಇರ್ತಾರೆ, ಮನೆ ಇಲ್ದೇನೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಅವ್ರ ಕತೆ. ಸೊ ಅವರು ನೆಗೆಟಿವ್ ಬ್ಯಾಲೆನ್ಸ್, ನಮ್ದು ಅಟ್ಲೀಸ್ಟು ಸತ್ತಾಗ ಭಾಳಷ್ಟು ಆ ಕಾಲಕ್ಕೆ ತುಂಬ ಸಾಲ ಇತ್ತು. ಸೊ ಸಾಲ ಇದು ಆಗ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ನಮ್ಮ ಚುಂಚುಗಿರಿ ಸ್ವಾಮೀಜಿ ದೊಡ್ಡವರು ಇರ್ತಾರೆ, ಅವರೆಲ್ಲ ಸಹಾಯ ಮಾಡಿ ಏನೋ ಒಂದು ಫೈನಾನ್ಷಿಯಲಿ ಸಾಲ ಕಟ್ಟಬೇಕಾಗಿರುತ್ತೆ, ಏನೋ ಒಂದು ಮಾಡಿ ಸಹಾಯ ಮಾಡ್ತಾರೆ. ಅವರು ಸಹಾಯ ಮಾಡೋದನ್ನು ಸ್ಮರಿಸ್ಬೇಕಲ್ಲ. ಓಕೆ, ಈಗ ನಿಮ್ಮದು ಒಂದು ಘಟ್ಟ ಆಗುತ್ತೆ ಸರ್, ಮದುವೆ ಆದ್ರಿ, ಆ ಸ್ಟ್ರಗಲಲ್ಲೇ ಮದುವೆ ಆಗ್ತದೆ, ಎಲ್ಲಿ ಮತ್ತೆ ಅಲ್ಲಿ ಕೆಲಸಕ್ಕೆ ಏನಾದರೂ ಮತ್ತೆ ಸಹ ಇದು ಮಾಡಿದ್ರೆ ನೀವು ಸ್ವಂತವಾಗಿ ನಾನು ನಿಂತ್ಕೋಬೇಕು, ನಾನೊಂದು ಹಾಸ್ಪಿಟಲ್ ಕಟ್ಟಬೇಕು, ಇಷ್ಟು ದೊಡ್ಡ ಮಟ್ಟದ ಯಾಕೆ ಅಂತಂದ್ರೆ ಈ ಪ್ರಶ್ನೆ ಕೆಲವೊಬ್ಬರಿಗೆ ನಾನು ದುಡ್ಡಿದ್ರೆ ಮಾಡ್ತೀನಿ ಅಂತ ಒಂದು ಹೋಗ್ತಾರೆ, ಕನಸುಗಳು ಮುಖ್ಯ ಆಗುತ್ತಾ ಅಥವಾ ದುಡ್ಡು ಮುಖ್ಯ ಆಗುತ್ತಾ, ಹೇಗೆ ಅದು ಅಂತ? ಸಾಹೇಬ್ರೆ, ತಮಗೆ ಕನಸು ಪಕ್ಕ ಇದ್ರೆ, ತಮ್ಮ ಮೇಲೆ ತಮ್ಮ ವಿಶ್ವಾಸ ಇದ್ರೆ, ಅಂದ್ರೆ ಬಿಲೀಫ್, ನನ್ನ ಮೇಲೆ ನನಗೆ ನಂಬಿಕೆ, ಎರಡನೇದು ಕರೇಜ್, ಧೈರ್ಯ, ಮೂರನೇದು ಕನ್ವಿಕ್ಷನ್, ನಾನು ಮಾಡೇ ಮಾಡ್ತೀನಿ ಅಂತ. ಇದು ನನಗೆ ಮೊದಲಿಂದನೂ ಇದೆ. ಓಕೆ, ಅರ್ಥ ಆಯ್ತಲ್ವಾ? ಎಲ್ಲ ಫೇಲ್ಯೂರ್ ಆದಾಗ ಬಾಂಬೆಗೆ ಹೋಗಿದ್ದೆ, 1-2 ವರ್ಷ ಕೆಲಸ ಮಾಡಿದೆ, ಅಲ್ಲಿ ಒಳ್ಳೆ ಸರ್ಜನ್ ಆದೆ, ಹಂಗೆ ಒಂದು ಕೋರ್ಸು ಮಾಡಿದೆ ಅಲ್ಲಿ. ಆಮೇಲೆ ಬಂದ ಮೇಲೆ ಮಂಡ್ಯದಲ್ಲಿ ಮದುವೆ ಆಗಿದ್ನಲ್ಲ, ಆ ಟೈಮ್ಗೆ ಮಂಡ್ಯ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಯಿತು. ಆ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಸಿಕ್ಕೇನಾಯಿತು, ಆ ಮಂಡ್ಯದಲ್ಲೇ ನಮ್ಮ ಹೆಂಡತಿಯ ಸಂಬಂಧಿಕರು ಅವ್ರ ಜೊತೆ ಸೇರಿ ಮಂಡ್ಯಗೆ ಅತಿ ದೊಡ್ಡ ಹಾಸ್ಪಿಟಲ್ ಮಾಡ್ತೀವಿ, 50-50, ನಾವು 50% ಶೇರು, ಅವ್ರು 50% ಶೇರು, ನಮ್ಮ 50% ಫುಲ್ ಸಾಲ, ಫುಲ್ ಸಾಲ. ಓಕೆ, ನಮ್ದು 50% ಫುಲ್ ಸಾಲ. ಎಂಟಿ ಪಾಕೆಟ್ ಡ್ರೀಮ್ಸ್ ಅಂತಾರೆ. ಎಂಟಿ ಪಾಕೆಟ್ ಡ್ರೀಮ್ಸ್, ಎಂಟಿ ಪಾಕೆಟ್ ಡ್ರೀಮ್ಸ್. ನಮಗೆ ಪಾಕೆಟೇ ಇಲ್ಲ, ದುಡ್ಡು ಹೆಂಗಿಡೋದು? ನಿಮ್ಗೆ ಅರ್ಥ ಆಯ್ತಾ? ಮತ್ತೆ ಹೆಂಗ ಧೈರ್ಯ ಮಾಡಿದ್ರಿ ಸರ್? ನಿಮ್ಗೆ ಅರ್ಥ ಆಯ್ತಾ? ನಮಗೆ ಪಾಕೆಟೇ ಇಲ್ಲ, ದುಡ್ಡಲ್ಲಿ ಇಡೋದು ನಾವು. ಅರ್ಥ ಆಯ್ತಾ? ಸೊ ಎಲ್ಲ ಸಾಲನೇ ಫುಲ್ಲು. ಓಕೆ, ಸಾಲದಲ್ಲಿ ದೊಡ್ಡ ಆಸ್ಪತ್ರೆ ಕಟ್ಟಿದ್ದು, ಆಮೇಲೆ ನರ್ಸಿಂಗ್ ಸ್ಕೂಲು, ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕೋರ್ಸಸ್ ಎಲ್ಲ ಆಗ್ತು, ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ದಿಕ್ಕು. ಒಂದೇ ಒಂದು ಕಡೆ ಮಿಸ್ಫೈರ್ ಹೊಡಿತು. ರಾಜಕಾರಣಿ ಕುಟುಂಬ ಮದುವೆ ಆಗಿದ್ದು, ನಾನು ದೊಡ್ಡ ಲೀಡರ್ ಇದ್ದೆ ಬಾಲ್ಯದಲ್ಲಿ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೆಕ್ರೆಟರಿ ಆಗಿದ್ದೆ, ಜೂನಿಯರ್ ಡಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೆ ನಾನು. ಭಾಳ ಸಿಟಿನಲ್ಲೇ ದೊಡ್ಡ ಒಂದು ನಾಯಕತ್ವದ ಗುಣಗಳನ್ನಲ್ಲಿತ್ತು. 99ರಲ್ಲಿ SM ಕೃಷ್ಣ ಅವರು ಕಾಂಗ್ರೆಸ್ ಜಾಯ್ನ್ ಆಗಿ ನಿಮಗೆ ಟಿಕೆಟ್ ಕೊಡ್ತೀವಿ ನಿಲ್ಲಿ ಅಂತ ಹೇಳಿದರು. ಆಮೇಲೆ 2008ರಲ್ಲಿ ನಮ್ಮ MR ಸೀತಾರಾಮ್ ಅವರು ಹೇಳಿದರು, ಯು ಕಂಟೆಸ್ಟ್ ಫ್ರಮ್ ಬ್ಯಾಂಗ್ಳೂರ್ ಅಂತ. ಸಾಕಷ್ಟು ಅವಕಾಶ ಬಂದಿತ್ತು ನನಗೆ ಎಲೆಕ್ಷನ್ ನಿಲ್ಲಕ್ಕೆ. ಆ ಮಂಡ್ಯ ಹೋದ್ಮೇಲೆ ಏನಾಯಿತು, ಅವರು ಕುಟುಂಬದ ರಾಜಕೀಯದಲ್ಲಿದ್ರಲ್ಲ, ಅವ್ರಿಗೋಸ್ಕರ ರಕ್ಷಣೆ ಮಾಡೋಕ್ಕೆ ಈ ಚಿಕ್ಕ ಹುಡುಗ ನನ್ನ ಬಾಮ ಇದ್ದ, ಅವನು ಬಂದು ಆಗ್ತಾನೆ ಅಂತ ನನ್ನ ಎಲ್ಲ ಸಂಪಾದನೆನ, ಗೊತ್ತಲ್ಲ ರಾಜಕೀಯ ವ್ಯವಸ್ಥೆ ಹೆಂಗಿದೆ ಅಂತ ಗೊತ್ತಲ್ಲ, ಗಣಪತಿ ಹಬ್ಬಕ್ಕೆ ಕೊಡು, ಆಯುಧ ಪೂಜಾ ಕೊಡು, ಡ್ರಾಮಾ ಕೊಡು, ಸಾವಿಗೆ ಕೊಡು, ತಿಥಿಗೆ ಕೊಡು, ಫೀಸ್ ಕೊಟ್ಟು ಶಾಲೆಗೆ,
ಇಲ್ಲದೆ ಹೋದ್ರೆ ಏನಾಗುತ್ತೆ, ಜನನ ಕಳ್ಕೊಂಡ್ಬಿಡ್ತೀವಿ ನಾವು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಒಂದು 15 ವರ್ಷ ನಾನು ಸಂಪಾದನೆ ಮಾಡಿದ ಪ್ರತಿಯೊಂದು ಹಣ ಎಲ್ಲ ಮಂಡ್ಯ ಜಿಲ್ಲಾ, ಮಂಡ್ಯ ವಿಧಾನ ಸಭಾ ಕ್ಷೇತ್ರಕ್ಕೆ ಹೋಯ್ತು. ಯಾಕೆ ಹೋಯ್ತು ಅಂದರೆ ನನ್ನ ಬಾಮ ಇದ್ದ, ಅವನ್ನ MLA ಮಾಡಬೇಕು ಅಂತ. ಕೊನೆಗೆ ಫುಟ್ಪಾತ್ ಅದ, ಮೈ ತುಂಬ ಸಾಲ, ಬ್ಯಾಂಕ್ನವ್ರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಬಡ್ಡಿಯವ್ರು ಬಂದು ಮನೆ ಮುಂದೆ ಚಾಪ್ ಹಾಕೊಂಡು ಕೂತಿದ್ದಾರೆ. 6% ಬಡ್ಡಿ, 5% ಬಡ್ಡಿ, 4% ಬಡ್ಡಿ, 3% ಬಡ್ಡಿ, 2% ಬಡ್ಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಸೇರಿ ಹಾಸ್ಪಿಟ್ಲ್ ಮಾಡಿದ್ವಿ. ಹಾಸ್ಪಿಟ್ಲ್ ಲಾಸ್ ಆಗೋಯ್ತು ಒಂದು. ಅವರೆಲ್ಲ ಬಂದು ಟಾರ್ಚರ್ ಮಾಡಿದ್ರು, ದುಡ್ಡು ಕೊಡಿ ನಮ್ದು ವಾಪಸ್ಸು ಅಂತ. ಒಂದು ಬಿಸ್ನೆಸ್ ಶುರು ಮಾಡಿದಾಗ ಸಕ್ಸಸ್ ಆದ್ರೂ ಹಂಚ್ಕೋಬೇಕು, ಫೇಲ್ಯೂರ್ ಆದರೂ ಹಂಚ್ಕೋಬೇಕು. ಬಟ್ ಈ ಪುಣ್ಯಾತ್ಮ ನನ್ನ ಜೊತೆ ಸೇರಿ ಮಾಡಿದವರು ದುಡ್ಡು ಕೊಡೋದ ಸಖತ್ ಹಿಂಸೆ ಕೊಟ್ಬಿಟ್ರು. ಕೊನೆಗೆ ಈ ಹಾಸ್ಪಿಟಲ್ ಮಾಡಿ ಮೆಡಿಕಲ್ಸ್ ಎಕ್ವಿಪ್ಮೆಂಟ್ ತಂದಿರ್ತೀವಲ್ಲ, ಅವ್ರಿಗೆ ಹಣ ಕೊಟ್ಟಿರಲಿಲ್ಲ. ಕೊನೆಗೆ ನಾನೇ ಕಷ್ಟಪಟ್ಟು ನಾನೇ ಸಂಪಾದನೆ ಮಾಡಿ ಅವ್ರ ಹಣ ಎಲ್ಲ ಸೆಟ್ಲ್ ಮಾಡಿ ಇವ್ರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ಇವತ್ತು ಸ್ಮೈಲ್ಸ್ ಅಂದರೆ ನೋಡಪ್ಪ ದುಡ್ಡು ಗ್ಯಾರಂಟಿ. ಫೋನ್ ಹಚ್ಚಿದ್ರೆ 2-3 ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ ತಂದು ಹಾಕ್ತಾರೆ. ಆ ಲೆವೆಲ್ಗೆ ಹೆಸರು ಮಾಡಿ ಎಲ್ಲ ದೇವಾನುಗ್ರಹ. ಫ್ರೆಂಡ್ಸ್ ಕೈ ಕೊಟ್ಟರು, ಸುತ್ತಮುತ್ತ ಸಂಬಂಧಿಗಳೆಲ್ಲ ಅವ್ನು ಮುಗ್ದೋದ, ಅವ್ನು ಫಿನಿಶ್ ಆಗೋದ, ಅವನ ಆಸ್ತಿ ಮಾತ್ರ ಸಾಲ ತೀರ್ಸೋಕ್ಕಾಗಲ್ಲ, ಒಂದಿನ ಆತ್ಮಹತ್ಯೆ ಮಾಡ್ಕೋತಾನೆ ಅವನು ಅಂತ ಹೇಳಿದ್ನಲ್ಲ. ಫೇಲ್ಯೂರ್ ಆದಾಗ ಎಲ್ಲರೂ ತುಂಬ ನಿಂದನೆಗೊಳಗಾದೆ. ಸಕ್ಸಸ್ ಆದಮೇಲೆ ನಾನೇ ಓದಿಸಿದ್ದವನ್ನ, ನಾನೇ ಆ ಸ್ಟೇಜಿಗೆ ಇಲ್ಲಿಂದ ಅಂತ ಎಲ್ಲ ಕ್ಲೇಮ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಭಾಳ ಕಷ್ಟಪಟ್ಟು ಚೆಕ್ ಬೌನ್ಸ್ ಕೇಸ್ಗಳಾಗಿ ಕೋರ್ಟಿಗೆ ಹೋಗಿ ಕಟ್ಕಟ್ಟಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಈ ಸ್ಟೇಜ್ಗೆ ಆ್ಯಕ್ಚುಲಿ ನಾವು ಬಂದಿದ್ದೀವಿ ಅಂದರೆ ದೈವಾನುಗ್ರಹ. ಈ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ ಅವಾಗ ಇಲ್ಲಿಂದ 2018ರಲ್ಲಿ ಈ ಹಾಸ್ಪಿಟಲ್ ಕಟ್ಟಿ ಸರ್. ಇದು ಬೇರೆ ಕಟ್ಟಿದ್ರು ಹಾಸ್ಪಿಟ್ಲು 2014ರಲ್ಲಿ. ಅದು ಹೇಳಿದ್ನಲ್ಲ, ಆ ಫ್ರೆಂಡ್ಸ್ ಎಲ್ಲ ಲಾಸ್ ಆಗೋಯ್ತು ಅಂತ ಅವ್ರ ದುಡ್ಡೆಲ್ಲ ಕೊಟ್ಬಿಟ್ಟೆ. ಇವಾಗ ನಾನೇ ಏಕ ಮಾಲೀಕ ಇದಕ್ಕೆ. ಮಂಡ್ಯದಲ್ಲಿ ಒಂದು ಹಾಸ್ಪಿಟಲ್ ಇತ್ತು ದೊಡ್ಡದು, 50-50 ಪಾರ್ಟ್ನರ್ಶಿಪ್ಪು, ಅದು ನಾನೇ ತಗೊಂಡ್ಬಿಟ್ಟೆ. ಈಗ ಅಲ್ಲಿ ಹೆಸರು ಏನಿದೆ? SD ಜಯರಾಮ್ ಹಾಸ್ಪಿಟಲ್ ಅಂತ. ಓಕೆ, ಗೊತ್ತಾಯ್ತಲ್ವಾ? ಸೊ ಹಾಗಾಗಿ ಎಲ್ಲ ಈಗ ನಾನು ಸಿಂಗಲ್ ಓನರು, ನನಗೆ ಯಾವ ಪಾರ್ಟ್ನರ್ಸು ಇಲ್ಲ. ಓಕೆ, ಅದ್ಭುತ. ಇನ್ನು ನೋಡ್ತಕ್ಕಂಥವ್ರಿಗೆ ಬರೀ ಚಿಕಿತ್ಸೆ ಅಲ್ಲ, ನೀವೇನೇನು ಹೇಳ್ತಿದ್ರಿ, ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿದೆ, ಏನೇನು ಅವಕಾಶಗಳಿದೆ ಸರ್? ಏನೇನು ಇಲ್ಲಿ ನಿಮ್ಮ ಇದರಲ್ಲಿ ನಿಮ್ಮಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆಗಿರ್ಬೋದು? ನಮ್ಮ ಮೆಡಿಕಲ್ ಕಾಲೇಜ್ ಇಲ್ಲ ಅಲ್ಲಿ. ಮೆಡಿಕಲ್ ಕಾಲೇಜ್ ಇಲ್ವಾ? ನರ್ಸಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ, ಆಮೇಲೆ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕೋರ್ಸ್, ನರ್ಸಿಂಗ್ ಸ್ಕೂಲು, LKG to 10th ಒಂದು ಸ್ಕೂಲು, 2 ಆಸ್ಪತ್ರೆ, ಇದು 3ನೇದು, 4ನೇದು HSR, 10 ಕ್ಲಿನಿಕ್ಕು ಇದೆ. ನಮ್ದೆಲ್ಲ ಪೂರ್ತಿ ಗ್ಯಾಸ್ಟ್ರೋಎಂಟ್ರಾಲಜಿ ಸಂಬಂಧಪಟ್ಟಿದ್ದು. ಬಾಯಿಂದ ಕೆಳಗವರೆಗೂ 30 ಅಡಿ ಬರುತ್ತೆ ಆವ್ರೇಜ್, 30-40 ಸೈಟ್ ಅಲ್ಲ. ಇಲ್ಲಿಂದ ಇಲ್ಲಿವರೆಗೂ 30 ಅಡಿ, 30 ಫೀಟ್ ಒಳಗಡೆ, ಇಲ್ಲಿಂದ ಇಲ್ಲಿ ತನಕ 30 ಫೀಟ್. ಅಷ್ಟಿದೆಯಾ? ಎಷ್ಟು 30 ಅಡಿ ಅಂದ್ರೆ ಎಷ್ಟು ಉದ್ದ ಇದೆ? ಅಷ್ಟು ಉದ್ದ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನೇ ಸಮಸ್ಯೆ ಇದ್ರೂ ನಾವು ಎಕ್ಸ್ಪರ್ಟ್ಸ್ ಇದ್ದೀವಿ, ನಾವು ಟ್ರೀಟ್ ಮಾಡ್ತೀವಿ ಅದನ್ನು. ಓಕೆ, ಈಗ ಇಷ್ಟು ಹಾಸ್ಪಿಟ್ಲ್ ಎಲ್ಲ ಕಡೆ ನೀವು ಹೆಂಗೆ ಲಭ್ಯ ಇದ್ದೀರಿ ಸರ್? ಬೆಂಗಳೂರಿಗೆ ನಾನು ಲಭ್ಯ ಇಲ್ಲ, ನಾನು ಲಭ್ಯ ಇರೋದು ಇಲ್ಲಿ ಮಾತ್ರ. ಬಟ್ ನನ್ನ ಜೊತೆ ಟೀಮ್ ಇದೆಯಲ್ಲ, ಅವರೆಲ್ಲರ ನನಗಿಂತ ಚೆನ್ನಾಗಿ ನೋಡ್ತಾರ, ನನಗಿಂತ ಚೆನ್ನಾಗಿ ಆಪರೇಷನ್ ಮಾಡ್ತಾರ, ನನಗಿಂತ ಹೆಚ್ಚು ಓದಿದ್ದಾರೆ. ಈಗ ಯಂಗ್ಸ್ಟರ್ಸ್ ಇದ್ರಲ್ಲ ಸಾಹೇಬ್ರೆ, ನೀವು ಕ್ರಿಕೆಟ್ ನೋಡ್ತೀರಾ? ನೋಡ್ತೀವಿ ಸರ್. ನೋಡ್ತೀರಾ? ಅಭಿಷೇಕ್ ಶರ್ಮಾ ಗೊತ್ತಾ? ಅಭಿಷೇಕ್ ಶರ್ಮಾ ಗೊತ್ತಾ? ಇಲ್ಲ. ವೈಭವ್ ಸೂರ್ಯವಂಶಿ ಗೊತ್ತಾ? ನಿಮ್ಗೆ ಗೊತ್ತಾ ರವಿ ಸಾಹೇಬ್ರೆ? ಅವತ್ತು ಕ್ರಿಕೆಟ್ ಅದೇ ಗ್ರೌಂಡ್, ಅದೇ ಬ್ಯಾಟ್, ಅದೇ ಬಾಲ್. ಇವತ್ತು ಅದೇ ಗ್ರೌಂಡು, ಅದೇ ಬ್ಯಾಟು, ಅದೇ ಬಾಲು, ಪ್ರತಿ ಬಾಲು 6 ಹೊಡಿತಾರೆ. ಹೊಡಿತಾರ ಇಲ್ವ ರವಿ? ಆವತ್ತು ನಾವು 6 ನೋಡ್ಬೇಕಾದ್ರೆ ಒಂದು 2-3 ತಾಸು ಕೊಡ್ಬೇಕಾಗಿತ್ತು. ಅಂದ್ರೆ ಈಗಿನ ಕಾಲದ ಯಂಗ್ಸ್ಟರ್ಸ್ ಇದಾರಲ್ಲ, ಇಡೀ ಪ್ರಪಂಚನೇ ಬದಲಾಯಿಸ್ಬಿಟ್ಟಿದ್ದಾರೆ. ಫುಟ್ಬಾಲ್ ಆಟ ಬದಲಾಯಿಸಿದ್ದಾರೆ, ಓಡೋದು ಬದಲಾಯಿಸಿದ್ದಾರೆ, ಸ್ಪೀಡ್ ಜಾಸ್ತಿ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ನನ್ನ ದೊಡ್ಡ ಟೀಮ್ ಇದೆ ಇಲ್ಲಿ. ಎಷ್ಟೇ ಪೇಷಂಟ್ ಬಂದ್ರೆ ನನ್ನ ಟೀಮ್, ನಾವೆಲ್ಲ ಸೇರಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತೀವಿ ಹಾಗೆ. ಓಕೆ.
ಸೊ ಮೊದಲೇ ಬರ್ಬೇಕಂದ್ರೆ ಏನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬರ್ಬೇಕಾ ಅಥವಾ ನೇರವಾಗಿ ಬಂದ್ರು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬರಬೇಕು. ಇಲ್ಲಿ ತುಂಬಾ ರಶ್ ಇರುತ್ತೆ, ಜನ ಕಾಯ್ತಾ ಇರ್ತಾರೆ. ಮತ್ತೆ ಹೇಗೆ ಸರ್? ನಾನು ಈಗ ನೋಡ್ತಾ ಇದ್ದೆ ಅಷ್ಟು ರಶ್. ರಾತ್ರಿ 1 ಗಂಟೆವರೆಗೂ ನೋಡ್ತೀವಿ ನಾವು ಪೇಷಂಟ್ನ, 2 ಗಂಟೆಗೂ ನೋಡ್ತೀವಿ. ಯಾರಿಗೂ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಹೇಳಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ನಾವು, ನಾನು ಆಗ್ಲೇ ಹೇಳಿದ್ನಲ್ಲ, ಪೈಲ್ಸ್ ಅಂತ ರಕ್ತ ಹೋದ್ರೆ ಬರೀ ಪೈಲ್ಸ್ ಅಲ್ಲ, ಕೋಲೋನ್ ಕ್ಯಾನ್ಸರ್ಸ್ ಇರ್ಬೋದು ಅಂತ. ಇಲ್ಲಪ್ಪ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅವ್ನು ಮಿಸ್ ಆಗ್ತದೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಯಾರಿಗೂ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಹೇಳಬೇಡಿ. ನಮ್ಮ ಪಾಲಿಸಿ ಯಾರೇ ಬಂದ್ರು ನೋಡ್ತೀವಿ ನಾವು. ನನ್ನೇ ಕಾಯಂಗಿಲ್ಲ. ನಮ್ಮಲ್ಲಿ ಡಾಕ್ಟರ್ ಹಿತೇಶ್ ಇದ್ದಾರೆ, ಡಾಕ್ಟರ್ ವರುಣ್ ಇದ್ದಾರೆ, ಡಾಕ್ಟರ್ ವಿಶ್ವನಾಥನ್ ಇದ್ದಾರೆ, ಡಾಕ್ಟರ್ ಪವಿತ್ರ ಇದ್ದಾರೆ. ಯಾರು ಬೇಕು ನೋಡ್ಬೋದು ಬಂದಿಲ್ಲಿ. ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲ ಎಕ್ಸ್ಪರ್ಟ್. ಹೌದ್ರಿ. ಓಕೆ. ಇಲ್ಲಿಗೆ ಬಂದ್ರೆ ಎಲ್ಲವೂ ಸಮಸ್ಯೆ ಸಾಲ್ವ್ ಆಗುತ್ತೆ. ಆಮೇಲೆ ರಿಪೋರ್ಟ್ಸ್ ತಗೊಂಡ್ ಬರ್ಬೇಕು ಅಂತೀರಿ, ಹಳೇದು ಎಲ್ಲಿಯಾದ್ರೂ ತೋರಿಸಿದ್ದಾರೆ ಎಲ್ಲರೂ ಎಲ್ಲ ರಿಪೋರ್ಟ್ ತರಬೇಕು. ತಂದು ನಾವು ಡೀಟೇಲ್ ಆಗಿ ಅರ್ಧ ಗಂಟೆ ಆಗುತ್ತೆ ನಮ್ಮ ಪರೀಕ್ಷೆ ಮಾಡೋದಿಲ್ಲ. ಏನಾಗಿದೆ ಅಂತ ಕಾಲೇ ಪತ್ತೆ ಹಚ್ಚಿ ಅದನ್ನ ಕ್ಲಿಯರ್ ಮಾಡೋ ಜವಾಬ್ದಾರಿ ನಮ್ದು. ಓಕೆ.